ನನ್ನ ಪ್ರೀತಿಯ ವೀಕ್ಷಕರಿಗೆಲ್ಲ ವರ್ಷಿತಾ ವಿಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ದೊಡ್ಡಪತ್ರೆ ಸೊಪ್ಪಿನ ಉಪಯೋಗಗಳು ಯಾವುವು ಅಂತ ನೋಡೋಣ ಬನ್ನಿ. ದೊಡ್ಡಪತ್ರೆ ಶೀತ, ಕೆಮ್ಮು, ಕಫ ಮತ್ತು ಗಂಟಲು ನೋವಿಗೆ ಅತ್ಯುತ್ತಮವಾದ ಮನೆಮದ್ದಾಗಿದೆ. ಇದು ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತೆ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ಚರ್ಮದ ಸಮಸ್ಯೆಗಳನ್ನು ಸಹ ಕಡಿಮೆ ಮಾಡುತ್ತೆ. ಇದರ ಎಲೆಯ ರಸವನ್ನು ಜೇನುತುಪ್ಪದೊಂದಿಗೆ ಬೆರೆಸಿ ಮಕ್ಕಳಿಗೆ ಹಾಗೂ ಹಿರಿಯರಿಗೆ ಕೊಡ್ಬೋದು. ಆರೋಗ್ಯ ಪ್ರಯೋಜನಗಳು ಏನಪ್ಪ ಅಂದರೆ, ಶೀತ ಮತ್ತು ಕೆಮ್ಮುಗೆ ಇದು ಅತ್ಯುತ್ತಮ ನಿರ್ವಹಣೆ. ದೊಡ್ಡಪತ್ರೆ ಎಲೆಯನ್ನು ಬಾಡಿಸಿ ರಸ ತೆಗೆದು ಕುಡಿದರೆ ಕಫ ಹಾಗೂ ನೆಗಡಿ ಬೇಗನೆ ಶಮನವಾಗುತ್ತೆ. ಜೀರ್ಣಕ್ರಿಯೆ ಕೂಡ ಸುಧಾರಣೆ ಆಗುತ್ತೆ. ಹೊಟ್ಟೆ ಉಬ್ಬರ ಇದ್ದರೆ, ಅಜೀರ್ಣ ಮತ್ತು ಹೊಟ್ಟೆ ನೋವಿಗೆ ಇದರ ಬಳಕೆ ಬಹಳ ಒಳ್ಳೆಯದು. ಗಂಟಲು ನೋವಿಗೆ ಇದು ತುಂಬ ಒಳ್ಳೆಯ ಮನೆಮದ್ದು. ಎಲೆಯನ್ನು ಜಗಿದು ರಸ ನುಂಗಿದರೆ ಗಂಟಲಲ್ಲಿನ ಕೆರೆತ ಮತ್ತು ನೋವು ಕಡಿಮೆಯಾಗುತ್ತದೆ. ಇದು ಚರ್ಮದ ರಕ್ಷಣೆ ಸಹ ಆಗುತ್ತೆ. ಕೀಟಗಳು ಕಚ್ಚಿದಾಗ ಅಥವಾ ಜೇನುಹುಳು ಕಚ್ಚಿದಾಗ ಆ ಜಾಗದಲ್ಲಿ ಇದರ ರಸ ಹಚ್ಚಿದರೆ ಉರಿ ಹಾಗೂ ಊತ ಕಡಿಮೆ ಆಗುತ್ತೆ. ಇದ್ರದ ಬಳಕೆಯ ವಿಧಗಳು ಅಂದರೆ, ಎಲೆಯನ್ನು ಅರೆದು ಅಥವಾ ಜಜ್ಜಿ 1 ಚಮಚ ರಸ ತೆಗೆದು ಜೇನುತುಪ್ಪದೊಂದಿಗೆ ಸೇವಿಸಬಹುದು. ಅಡುಗೆಗೆ ದೊಡ್ಡಪತ್ರೆ ಸೊಪ್ಪಿನಿಂದ ತಂಬುಳಿ, ಬಜ್ಜಿ ಅಥವಾ ಚಟ್ನಿ, ಕಷಾಯ ಮಾಡಿ ಊಟದ ಜೊತೆ ಬಳಸಬಹುದು. ಹಬೆ ತಟ್ಟುವುದು, ಎಲೆಯನ್ನು ಬಿಸಿ ಮಾಡಿ ಎದೆಗೆ ಅಥವಾ ಹಣೆಗೆ ಇಡುವುದರಿಂದ ಕಫ ಮತ್ತು ತಲೆನೋವು ವಾಸಿಯಾಗುತ್ತದೆ. ದೊಡ್ಡಪತ್ರೆಯನ್ನು ಯಾರಿಗೆ ಬಳಸಬೇಕು ಅಂದರೆ, ಮಕ್ಕಳಿಗೆ ಅಥವಾ ವಯಸ್ಕರಿಗೆ ಯಾರಾದ್ರೂ ಬಳಸ್ಬೋದು. ಇದು ನೀವು ಹೇಗೆ ಬಳಸಬೇಕು ಅಂತ ಎಲ್ಲ ನಾನು ಸಂಪೂರ್ಣವಾಗಿ ಹೇಳ್ತೀನಿ. ಯಾವ ನಿರ್ದಿಷ್ಟ ಆರೋಗ್ಯ ಸಮಸ್ಯೆಗಾಗಿ ಇದನ್ನು ಬಳಸಬೇಕೆಂದು ತಿಳಿಸಿದರೆ ನಾನು ಸೂಕ್ತವಾದ ಮನೆಮದ್ದಿನ ವಿಧಾನವನ್ನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಇದು ನಮ್ಮ ಅಜ್ಜಿ ಹಾಕಿರುವಂಥ ಗಿಡ. ತುಂಬ ಚೆನ್ನಾಗಿ ಬಂದಿದೆ. ಅದರಿಂದನೇ ವಿಡಿಯೋ ಮಾಡಿಕೊಂಡು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಇದರಿಂದ ಯಾವ ರೀತಿ ಚಟ್ನಿ ಮಾಡೋದು, ಬಜ್ಜಿ ಮಾಡೋದು, ಹಾಗೆ ಮಕ್ಕಳಿಗೆ ಯಾವ ರೀತಿ ಕೊಡಬೇಕು ಅಂತ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ನಾನು ಮುಂಚೆ ಇಲ್ಲಿ 1 ವರ್ಷದ ಹಿಂದೆ ಕೂಡ ವಿಡಿಯೋನ ಹಾಕಿದ್ದೀನಿ. ಅದನ್ನು ಐ ಕಾರ್ಡಲ್ಲಿ ಹಾಕಿರ್ತೀನಿ, ಬೇಕಿದ್ರೆ ನೀವು ನೋಡ್ಕೊಂಡು ಬರ್ಬೋದು. ಮತ್ತು ಮುಂದಿನ ವಿಡಿಯೋದಲ್ಲಿ ನಾನು ಮಕ್ಕಳಿಗೆ ಯಾವ ರೀತಿ ಕೊಡಬೇಕು ಇದನ್ನು ಅಂತ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.